ಸಾಂಗ್ ಲೈನು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದ್ರೆ ಕೌಂದ್ರೆ ಈ ಲೈನ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಯಾವುದೇ ಒಂದು ಮಾತಾಡ್ಬೇಕಾದ್ರು ಅದೇ ಟ್ರೆಂಡಿಂಗ್ ಅಲ್ಲಿ ಸಾಂಗ್ ರೀಲ್ಸ್ ಇವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ ಆ ಒಂದು ಟ್ರೆಂಡಿಂಗ್ ಬಗ್ಗೆ ಹೇಳೋದು ಸೈಕ್ ಸೈಕ್ ಸಾಂಗ್ದು ಕೋಂಡ್ರೆ ಉನೆ ಕುಷ್ಕ ತಿನ್ಕೊಂಬನೆ ಸಸ್ತಾ ನಶಾ ನಕ್ಕೋ ಮಷೀನ್ ಲೆಕ್ಕೆ ಮಾರ್ತಾ ತುಮೆ ಅಂತ. ಗೊತ್ತಿಲ್ಲ ಸರ್, ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗಲೂ ಒಂದು ಆಸೆ, ಹೊಸದೇನ ಕೊಡಕ್ಕೆ ಟ್ರೈ ಮಾಡ್ಬೋದ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಡಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು, ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರೇ ಆಗಿರಲ್ಲ, ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗುತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಉನೆ ಆಗ್ಬೋದು, ಅಥವಾ 100 ರೂಪಾಯಿ ಮಿಕ್ಸ್ ಆಗ್ಬೋದು. ಅದು ಇವನೇ ಹೇಳಿದೆ ಆ್ಯಕ್ಚುಲಿ. ನಮ್ಮ ಪಾಡ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿ ಪಳ್ಳಲ್ಲಿ ಹೇಳ್ತಾ ಇದ್ದೆ, ಕಲಾಸಿ ಪಳ್ಳಲ್ಲಿ ಏನು ಸಿಗುತ್ತೆ ಗೊತ್ತಾ ಚರಣ್ ನಂದೆ, ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ ಅಂದೆ. ಸರ್ ಗುಡ್ದ ಅಂದರೆ ಏನು ಅಂದ. ಗುಡ್ದ ಅಂದರೆ ಹೆಂಗೆ ಹೇಳಲ್ಲ ನಾನು, ಇರು ಒಂದು ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೇವೆ, ಇದು ಗುಡ್ದಾನಪ್ಪ. ವರ್ಡ್ಸೇ ಹೊಸ್ದಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಬಿ ಇದ್ಕೊಂಡು ಅಣ್ಣ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿರೋರೆ, ಇವಾಗಲೂ ಹೋಗಿ ತಿಂತಿರ್ತೀನಿ. ಅಲ್ಲಿ ಜನರಲಿ ಹೋದಾಗ ಏನು ಮಾಡ್ತೀವಿ, ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕದಾರ ಪಾಪ ಎಲ್ಲ 2 ಪೆಗ್ ಹಾಕಿ, ತುಂಬ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋಣ ಅಂದಾಗ ಒಂದು 100 ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಸೊ ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತೆ ಅದು. ದಟ್ ಈಸ್ 100 ರೂಪಾಯಿ ಮಿಕ್ಸ್. ನಿನ್ನೆ ಸರ್ ನಾನು ಅಫ್ಕೋರ್ಸ್ ಒಂದು ಖುಷಿ ಇದೆ, ಪಾಪ 50 ವರ್ಷ ಆಯ್ತಾ ಅಂತ ಒಂದು ಖುಷಿ ಇದೆ. ಸೊ ಆ ನೆನಪಲ್ಲಿ ಏನು ಮಾಡಿದೆ, ಅಲ್ಲೂರನ್ನ ಕರ್ಕೊಂಡು ಬಾಪ ನನಗೊಂದಷ್ಟು ಇದು ಮಾಡಬೇಕು ಅಂತೇಳಿ, ಅಲ್ಲೂರು ಬಾಮ ಆರಗು ಪಾಪ ಕಂಬ ಕೂತ್ಕೋ ಸೇರ್ ಬಿಡಮ್ಮ, ಕೂತ್ಕೊಮ್ಮ. ಇಡೀ ನಮ್ಮ ಈ ಸರಿ ಅದನ್ನು ಇನ್ನೇನು ವಿಡಿಯೋನ ಹೊರಗಡೆ ತರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ. ಆಮೇಲೆ ಹಳೆ ಮನೆಗಳು, ನಾನು ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಈ ವಿಶೇಷವಾದ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ, ಅಲ್ಲಿಂದ ನನ್ನ ಫ್ರೆಂಡ್ದೊಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರಿಗೆ ಗೊತ್ತಿಲ್ದಿರ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬ ಸುತ್ತಾಡಿ, ಆಮೇಲೆ ನಾವಿಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವೀಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 ಇಯರ್ಸ್ ವಿಶೇಷವಾಗಿ ಅದನ್ನು ಬಿಡ್ತೀನಿ. ಏನು ಜೇನು ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸಡನ್ ಆಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು. ಹ್ಞೂ ಸರ್, ಸಮ್ಟೈಮ್ಸ್ ಈ ಶೋಲ್ಡ್ರ್ ನೋಡ್ಕೊಂಡು ಬಿಡ್ತಾರೆ, ನಾನು ಹೆಂಗೆ ಮಾಡಲಿ ಸರ್. ಹೌದೌದು, ಈ ಶೋಲ್ಡ್ರ್ ಕೆಲವರು ನೀವು ಕೇಳ್ತಾರೆ ಹೆಂಗೆ ಅಂತ. ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡ್ರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಹಂಗೆ ಕೈ ಮುಕ್ಕೊಂಡು ಸುಮ್ಮನೆ ಹೋಗ್ತಿರ್ತೀವಿ. ಓಕೆ, ನಮ್ಮ ತಾಯಣ್ಣಗೂ ಗೊತ್ತಿರಲಿಲ್ಲ ಸರ್ ನನಗೆ 20 ವರ್ಷ ಆಗುತ್ತೆ ಅಂತ. ಆಸ್ ಎನ್ ಹೀರೋ ಆಗಿನಾ, ಅದಕ್ಕೆ ಮುಂಚೆ 10 ವರ್ಷ ಮಣ್ಣೊತ್ತಿದ್ದೆ, ಅದು ಸೇರಿ 30 ವರ್ಷ ಆಗತ್ತೆ. ಸೊ ನಿಮ್ದು 20, ನಂದು 10, ದಟ್ ಈಸ್ 30 years ಆಫ್ ಎಕ್ಸ್ಪೀರಿಯನ್ಸ್. ಇದು ಆಕ್ಚುಲಿ ಜರ್ನಿ ಅಲ್ಲ ಇದು.